ಕಾಂಗ್ರೆಸ್ನಲ್ಲಿ ಗೊಂದಲ 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 ಅನ್ನುವಂಥದ್ದು ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ಈ ಬೈ ಎಲೆಕ್ಷನ್ ಒಂದು ಮುಗಿಲಿ ಅಂತ ಕಾಯ್ತಾ ಇದ್ರು. ಮುಗಿತಿದ್ದ ಹಾಗೆ ಬಡ ರಾಜಕೀಯ ಅನ್ನುವಂಥ ತಾರಕಕ್ಕೇರುವಂಥದ್ದು ಮತ್ತೊಮ್ಮೆ. ಯಾಕೆಂದ್ರೆ ನಾಯಕತ್ವದ ಗೊಂದಲ ಇದೆ. ಮೊದಲ ಬಾರಿಗೆ ಗೆದ್ದಂತ ಶಾಸಕರು ನಮ್ಮನ್ನು ಕೂಡ ಸಚಿವರನ್ನಾಗಿ ಮಾಡಿ ಅಂತ, ಅದಾದ್ಮೇಲೆ 3-4 ಬಾರಿ ಗೆದ್ದಂತ ಸಚಿವರ ಟೀಮ್ ಅಂದ್ರೆ ಶಾಸಕರ ಟೀಮ್ ಒಂದು ನಮ್ಮನಿಗೂ ಕೂಡ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರುಗಳು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ದೆಹಲಿಗೆ ಹೋಗಿ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸ್ಟ್ರಾಟಜಿ ಕೂಡ ಇದೆ, ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಕೂಡ ಇದೆ. ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂತ. ಹೈಕಮಾಂಡ್ ನಾಯಕತ್ವವನ್ನ ಬದಲಾವಣೆ ಮಾಡುತ್ತಾ ಇಲ್ವಾ ಅಂತ. ಯಾಕೆಂದ್ರೆ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ಆದ್ರೆ ಸಿದ್ದರಾಮಯ್ಯನವ್ರು ಸೇಫು. ಇಲ್ಲ ತಡೀರಪ್ಪ ಒಂದ್ ಸ್ವಲ್ಪ ಕಾಯೋಣ ಅಂತ ಏನಾದ್ರೂ ಹೇಳಿದ್ದೆ ಆದ್ರೆ ಅಲ್ಲಿಗೆ ನಾಯಕತ್ವದ ಗೊಂದಲ ಮತ್ತಷ್ಟು ಮುಂದುವರಿಯುವಂತ ಎಲ್ಲಾ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆಗೆ ಹೆಚ್ಚಾಗ್ತಾ ಇರುವಂತದ್ದು ಒತ್ತಡ. ಯಾಕೆಂದ್ರೆ 2 ವರ್ಷಕ್ಕೆ ಚೇಂಜ್ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೆಲ್ಲ ಬಹಿರಂಗ ಹೇಳಿಕೆಗಳು ಆರಂಭದಲ್ಲಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ. ಈಗ ಮೇ 20ಕ್ಕೆ 3 ವರ್ಷ ಆಗ್ತಾ ಇದೆ. 1 ವರ್ಷ ಆಗೋಯ್ತು. ಬಿಗ್ ಮ್ಯಾಂಡೇಟ್ ಸಿಕ್ಕಿರುವಂಥದ್ದು. ಸಾಕಷ್ಟು ಜನ ಶಾಸಕರುಗಳಿದ್ದಾರೆ. 3-4 ಬಾರಿ ಗೆದ್ದಂಥವ್ರು, 4-5 ಬಾರಿ ಗೆದ್ದಂಥವ್ರು ಇದ್ದಾರೆ. ಅವ್ರಿಗೂ ಅವಕಾಶ ಬೇಕು, ನಮಗೂ ಅವಕಾಶ ಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಆಕಾಂಕ್ಷಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಪುಟ ಪುನರ್ರಚನೆ ದಾಳವನ್ನ ಉಳಿಸಿದ್ರ ಸಿಎಂ ಅನ್ನುವಂಥ ಪ್ರಶ್ನೆ ಇದೆ. ಕುರ್ಚಿ ಸೇಫ್ ಮಾಡಿಕೊಳ್ಳುವಂತ ತಂತ್ರಗಾರಿಕೆನ ಅವ್ರು ಏನೇ ತಂತ್ರ ಮಾಡಿದ್ರು ಕೂಡ ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ ಅನ್ನುವಂಥ ತುಂಬಾ ಇಂಪಾರ್ಟೆಂಟ್. ನಾಯಕತ್ವ ಬದಲಾವಣೆ ಚರ್ಚೆಗೆ ಚೆಕ್ ಮೇಟ್ ಇಡ್ತಾರ? ಯಾಕೆಂದ್ರೆ ಹೈಕಮಾಂಡ್ ಏನಾದ್ರು ಆಯ್ತು ಇಲ್ಲಿ ಸಂಪುಟ ಪುನರ್ರಚನೆ ಮಾಡ್ಬಿಡೋಣ ಅಂತ ಹೇಳಿದ್ದೆ ಆದ್ರೆ ಸಿದ್ದರಾಮಯ್ಯನವ್ರು ಸೇಫ್ ಆದಂತೆ. ಅದನ್ನ ಇನ್ನಷ್ಟು ಡಿಲೇ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಚೇಂಜ್ ಆಗುವಂತ ಸಾಧ್ಯತೆ ಅನ್ನುವಂತ ಚರ್ಚೆಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ಶಾಸಕರ ದೆಹಲಿ ಭೇಟಿ ತಪ್ಪಿಲ್ಲ ಅಂತಿದ್ದಾರೆ ಸಿಎಂ. ಶಾಸಕರು ಅನಗತ್ಯ ಹೇಳಿಕೆ ನೀಡಿದ್ರೆ ಕ್ರಮ ಅಂತ ಹೇಳ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ನಾವು ಮಿತಿಯಲ್ಲೇ ಮಾತನಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಮಾಡಿ ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ನಾವು ಪಕ್ಷದ ಇತಿಮಿತಿನಲ್ಲಿ ನಾವು ಬಂದಿರೋದು ಯಾರ ಹತ್ರ? ಎಐಸಿಸಿ ಅಧ್ಯಕ್ಷರ ಹತ್ರ, ಕರ್ನಾಟಕದವರು. ಅವ್ರ ಹತ್ರ ನಮ್ಮ ಮನವಿಯನ್ನ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನ ಅವರು ಒಪ್ತಾರೆ. ಸೊ ಆ ಮನವಿಯನ್ನ ಮಾಡಿದ್ದೇವೆ, ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸ. ನಾವು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ. ನಾವು 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದು 2 ವರ್ಷದಲ್ಲಿ ಮಾಡ್ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಎಲ್ಲರೂ ಗಮನಕ್ಕೆ, ಜನರವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ರೀಶೇಬಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನೀವೇನೋ ಬಹಳ ಸೀನಿಯರ್ ಇದ್ದೀರಿ, ಆಯ್ತು ನಾವು ಮಾತಾಡ್ತೀನಿ, ನೀವು ಸಹಾಯ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಗೊಂದಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಸಂಪುಟ ಪುನರ್ರಚನೆ ಅನ್ನುವಂಥದ್ದೇ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿರುವಂಥದ್ದು. ಯಾಕೆಂದ್ರೆ ಸಂಪುಟ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಆದ್ರೆ ನಾಯಕತ್ವದ ಗೊಂದಲನೂ ಕೂಡ ಕ್ಲಿಯರ್ ಆಗುತ್ತೆ. ಮೇ 20ಕ್ಕೆ ಈ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಮೇ 4ರ ನಂತರ ಕಾಂಗ್ರೆಸ್ ಯಾವ ಪೊಸಿಷನ್ ಅಲ್ಲಿ ಇರುತ್ತೆ? ಅಕಸ್ಮಾತ್ ಸಂಪುಟ ಪುನರ್ರಚನೆಗೆ ಓಕೆ ಅಂದ್ರೆ ಸಿದ್ದರಾಮಯ್ಯ ಸೇಫಾ ಇಲ್ವಾ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಆಗ್ಬಿಡುತ್ತೆ ಅಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಆ ರೀತಿಯಾದಂಥ ಚರ್ಚೆಗಳು, ಆ ರೀತಿಯಾದಂಥ ಒಂದು ಪ್ರಶ್ನೆಗಳು ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ಸಲ್ಲಿರುವಂಥದ್ದು. ಅದೇನಿದ್ರು ಕೂಡ ಹೈಕಮಾಂಡ್ ನಾಯಕರು ಅಂತಿಮವಾಗಿ ತೀರ್ಮಾನವನ್ನು ಮಾಡಬೇಕಾಗುತ್ತೆ. ಆದ್ರೀಗ ಸಿಎಂ ಮತ್ತೆ ಡಿಸಿಎಂ ನಡುವೆ ಒಂದು ರೀತಿ ಸಂಪುಟ ಪುನರ್ರಚನೆ ಮತ್ತೆ ಕುರ್ಚಿ ಕಿತ್ತಾಟದ ವಿಚಾರವಾಗಿ ಎಲ್ಲೊಂದು ಕಡೆ ಇಬ್ಬರ ನಡುವೆ ಪೈಪೋಟಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇರುವಂಥದ್ದು ಅವರ ಹೇಳಿಕೆಯಿಂದಾನೆ. ಈಗಾಗಲೇ ಯಾವಾಗ ಹಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋದ್ರು, ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯನ್ನ ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಶಾಸಕರ ಜೊತೆಗೆ ನಿಲ್ಲೋದ್ರ ಮುಖಾಂತರ ಅವರ ಪರವಾಗಿ ಬ್ಯಾಟಿಂಗ್ ಅನ್ನು ಕೂಡ ಮಾಡಿರುವಂತಹ
ಮಾಡಿರುವಂಥದ್ದು. ಶಾಸಕರು ಹೋದ್ರೆ ತಪ್ಪೇನಿಲ್ಲ, ಸಂಪುಟ ಪುನರಚನೆಯನ್ನು ಮಾಡಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದಾಗಿ ಸಂಪುಟ ಪುನರಚನೆಯನ್ನು ಮಾಡಲಿಲ್ಲ. 2.5 ವರ್ಷಗಳ ಆದ ಕೂಡಲೇ ಸಂಪುಟ ಪುನರಚನೆಯನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಹಲವು ಬಾರಿ ಹೇಳಿದ್ದಾರೆ. ಯಾವಾಗ ಡಿ.ಕೆ ಶಿವಕುಮಾರ್ ನಾಯಕತ್ವ ಬದಲಾವಣೆ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನು ಹೈಕಮಾಂಡ್ ನಾಯಕರ ಬಳಿ ಇಟ್ಟರು, ಅದಾದ ನಂತರವಾಗಿ ಈಗ ಸಂಪುಟ ಪುನರಚನೆ ಅನ್ನುವಂಥದ್ದು ವಿಳಂಬವಾಗಿದೆ. ಹಾಗಾಗಿನೇ ಈಗ ಹಿರಿಯ ಶಾಸಕರು ಎಲ್ಲರೂ ಕೂಡ ಈಗ ತಡ ಮಾಡದೇನೆ ಇನ್ನು ಬರುವಂತ 2 ವರ್ಷಗಳಲ್ಲಿ ನಾವು ಅಧಿಕಾರಕ್ಕೆ ಹೋದ್ರೆ ಎಲ್ಲ ಒಂದ್ ಕಡೆ ನಾವು ಮಂತ್ರಿಯಾಗಿ ಕೆಲಸವನ್ನ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹಿರಿಯ ಶಾಸಕರೆಲ್ಲರೂ ಕೂಡ ಈಗ ಶಕ್ತಿ ಪ್ರದರ್ಶನ ಮಾಡುವಂತದ್ದು ಮತ್ತೆ ಖರ್ಗೆ ಅವರ ಬಳಿ ಡಿಮ್ಯಾಂಡ್ ಅನ್ನು ಮಾಡುವಂತ ಕೂಡ ಮುಂದಾಗಿದ್ದಾರೆ. ಖರ್ಗೆ ಅವರು ಕೂಡ ಸೂಕ್ತ ಸಂದರ್ಭದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಹಿರಿಯ ಶಾಸಕರಿಗೆ ಹೇಳಿದ್ದಾರೆ. ಆದ್ರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ನಾಯಕತ್ವದ ಬದಲಾವಣೆ ಅನ್ನೋ ಒಂದು ವಿಚಾರ ಮೊದಲು ಇತ್ಯರ್ಥ ಆಗಬೇಕು ಅನ್ನೋದು. ಡಿ.ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನು ಕೂಡ ಮಾಡಿದ್ರು ಈ ಹಿಂದೆ, ಆದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿಯನ್ನು ಕೂಡ ಕೊಟ್ಟಿರಲಿಲ್ಲ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದೇ ರೀತಿಯಾಗಿ ಅಗ್ರೆಸಿವ್ ಆಗಿ ಹೋಗೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಡಿ.ಕೆ ಶಿವಕುಮಾರ್ ಆಸೆಗೆ ಈಗಾಗಲೇ ತಣ್ಣೀರನ್ನು ಕೂಡ ಎರಚಿದ್ದಾರೆ. ಈಗ ಎಲ್ಲಾ ರಾಜ್ಯಗಳ ಚುನಾವಣಾ ಪ್ರಚಾರ ಅಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳ ಆಗಿರ್ಬೋದು ಮತ್ತೆ ತಮಿಳುನಾಡಲ್ಲಿ ಪ್ರಚಾರ ಮತದಾನ ಮುಗಿದ ಬಳಿಕವಾಗಿ ಎಲ್ಲ ಹೈಕಮಾಂಡ್ ನಾಯಕರು ಕೂಡ ಫ್ರೀ ಆಗ್ತಾರೆ. ಅಂದ್ರೆ ದೆಹಲಿಗೆ ಬರ್ತಾರೆ, ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರೆಲ್ಲರೂ ಕೂಡ ಫ್ರೀ ಆಗ್ತಾರೆ. ಅಂತ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದ್ರ ಮುಖಾಂತರವಾಗಿ ಕೊಡ್ಲೇಬೇಕು ಅಂದ್ರೆ ಮುಖ್ಯಮಂತ್ರಿ ಪದವಿಯನ್ನು ಕೊಡ್ಲೇಬೇಕು ಅನ್ನೋ ಒಂದು ಪಟ್ಟ ನೀಡುವಂತ ನಿಟ್ಟಿನಲ್ಲಿ ಕೂಡ ಡಿ.ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿಯೇ ನಿನ್ನೆ ದಿನ ಶಾಸಕರು ಯಾರೆಲ್ಲ ಸಂಪುಟ ಪುನರಚನೆಗೆ ಹೈಕಮಾಂಡ್ ನಾಯಕರಿಗೆ ಭೇಟಿಯನ್ನ ಮಾಡಿದ್ರು ಅವರ ವಿರುದ್ಧವಾಗಿ ಒಂದು ರೀತಿ ಆಕ್ರೋಶವನ್ನು ಅಂದ್ರೆ ಅಸಮಾಧಾನ ಕೂಡ ಡಿ.ಕೆ ಶಿವಕುಮಾರ್ ವ್ಯಕ್ತಪಡಿಸಿರುವಂತದ್ದು. ಈ ರೀತಿಯಾಗಿ ಶಾಸಕರು ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತದ್ದು, ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡುವಂತದ್ದು, ಒಂದು ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತ ನಿಟ್ಟಿನಲ್ಲಿ ಕೂಡ ನಡೆಯನ್ನು ತೋರುವಂತದ್ದು, ಮತ್ತೆ ಈ ರೀತಿಯಂತ ನಡವಳಿಕೆ ಕೂಡ ಸರಿಯಲ್ಲ, ಅವ್ರ ವಿರುದ್ಧವಾಗಿ ನಾನು ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಮಾತನ್ನ ಡಿ.ಕೆ ಶಿವಕುಮಾರ್ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳ ತಂತ್ರಗಾರಿಕೆ ಏನು ಅಂತಂದ್ರೆ ಸಂಪುಟ ಪುನರಚನೆಯನ್ನ ಮಾಡೋದ್ರ ಮುಖಾಂತರವಾಗಿ ಪುನರಚನೆ ಆಯಿತು ಅಂತಂದ್ರೆ ಅಲ್ಲಿಗೆ ನನ್ನ ಮುಖ್ಯಮಂತ್ರಿಯ ಕುರ್ಚಿ ಸೇಫ್ ಆಗುತ್ತೆ, ಆ ಮುಖಾಂತರವಾಗಿ 5 ವರ್ಷಗಳ ಕಾಲ ನಾನು ಮುಂದೆ ಹೊರಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಶಾಸಕರಿಗೆ ಬೆಂಡಿಂಗ್ ನಿಲ್ಲೋದ್ರ ಮುಖಾಂತರವಾಗಿ ಏನು ಅಧಿವೇಶನ ಸಂದರ್ಭದಲ್ಲಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನೀವು ಒತ್ತಡವನ್ನು ಹಾಕಿ ಹೈಕಮಾಂಡ್ ನಾಯಕರಿಗೆ ಒಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿ ಅಂತಿಮವಾಗಿ ನಾನು ಸಂಪುಟ ಪುನರಚನೆಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಶಾಸಕರು ಈಗಾಗಲೇ ದೆಹಲಿ ಪರ್ಯಟನೆ ಕೂಡ ಮಾಡಿದರೆ. ಆದರೆ ಡಿ.ಕೆ ಶಿವಕುಮಾರ್ ಮಾತ್ರ ಎಲ್ಲಾ ರಾಜ್ಯಗಳ ಚುನಾವಣಾ ಪ್ರಚಾರ ಮುಗಿಲಿ ಅನ್ನೋದು ಒಂದು ಮನಸ್ಥಿತಿಗೆ ಬಂದಿರುವಂತದ್ದು. ಚುನಾವಣೆ ಮುಗಿದ ಕೂಡಲೇ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ನಾಯಕತ್ವ ಬದಲಾವಣೆ ಮತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ಸ್ಪಷ್ಟಪಡಿಸಿ ಅನ್ನೋ ಒಂದು ಪಟ್ಟ ನಡೆಯುವಂತ ಕೂಡ ಡಿ.ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ಸಂಪುಟ ಪುನರಚನೆ ಮತ್ತೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕೇವಲವಾಗಿ ಇನ್ನೂ ಕೂಡ ಅದು ಹಗ್ಗ ಜಗ್ಗಾಟಕ್ಕೆ ಕೇವಲವಾಗಿ ಕಾರಣವಾಗುವಂತ ಸಾಧ್ಯತೆ ಇದೆ. ಇದು ಬರುವಂತ ದಿನಗಳಲ್ಲಿ ಮೇ 4ನೇ ತಾರೀಕುವರೆಗೂ ಕೂಡ ಇದೇ ರೀತಿಯಾದಂತಹ ಹಗ್ಗ ಜಗ್ಗಾಟ ರಾಜ್ಯ ಕಾಂಗ್ರೆಸ್ ನಲ್ಲಿ ನಾವು ಈಗ ಕಾಣಬಹುದಾಗಿದೆ. ಪೃಥ್ವಿರಾಜ್.